ಕಳಸಿಟ್ಟಂಗೆ ಇವತ್ತು ರಾಮ ಮಂದಿರದಲ್ಲಿ ಹಣವನ್ನು ಸಹಿತ ಲೂಟಿ ಮಾಡುವಂಥವ್ರು ಈ ಒಂದು ಸಂಘ ಪರಿವಾರ ಜೊತೆ ಇರೋದರಿಂದಾಗ ಇವತ್ತು ಸಂಘ ಪರಿವಾರದ ಒಂದು ಮೌಲ್ಯ ಆದರ್ಶ ಯಾರು ಕಾಣ್ತಾ ಇದ್ವಿ ನಾವೆಲ್ಲ ಚಿಕ್ಕವರಿದ್ದಾಗ ಇವತ್ತೆಲ್ಲ ನಮ್ಮ ಕಣ್ಣಿಂದ ಬಿದ್ದು ಹೋಗುವುದನ್ನು ಗಮನಿಸಿದಾಗ ಇನ್ನು ಇದರ ಆಯುಷ್ಯ ಎಷ್ಟು ಅಂತ ಇದು ಭಾಳ ಮುಖ್ಯವಾಗಿದೆ. ಯಾಕಂದರೆ ಇಡೀ ಜನನ ಗೆದ್ದು ನಿಂತರೆ ಏನು ಮಾಡ್ಲಿಕ್ಕೆ ಸಾಧ್ಯದ? ಈಗ SIR ನೀವು 7% ಹೆಚ್ಚು ಕಡಿಮೆ ಮಾಡಬಹುದು ನೀವು ತಿಳ್ಕೊಂಡ್ರಿ, ಅಡ್ಡಿಲ್ಲ, ನಿಮ್ಗೆ ಗ್ಯಾರಂಟಿ ಮಾಡ್ಕೊಡ್ರಿ. EVM ಮೂಲಕನೂ ನೀವು ಗೆಲ್ಲುವ ಸಾಧ್ಯತೆ ಮಾಡ್ಕೊಂಡಿದ್ದೀರಿ, ಇಲ್ಲಂತಲ್ಲ. ಇಡೀ ಸಮುದಾಯ, ಇಡೀ ಜನ ನಿರುದ್ಯೋಗದಿಂದ, ಬಡತನದಿಂದ, ನೋವಿನಿಂದ, ಸಂಘಟನೆಯಿಂದ ಎದ್ದು ನಿಂತಂದ್ರೆ, ಒಗ್ಗಟ್ಟಾಗಿ ವಿರೋಧಾಗಿ ನಿಂತಂದ್ರೆ ಪ್ರತಿಭಟನೆ ಹೆಚ್ಚಾಗಿಬಿಡ್ತದೆ. ಏನು ಮಾಡ್ಲಿಕ್ಕೆ ಸಾಧ್ಯದ? ಮೋದಿ ಮತ್ತು ಜಾರ್ ಅವರು ಜೊತೆಗೆ ಮೋಹನ್ ಭಾಗವತರವರು, RSSದವರು, ಸಂಘ ಪರಿವಾರದವರು. ಯಾಕಂದ್ರೆ ಅವ್ರನ್ನೆಲ್ಲ ಲೆಕ್ಕ ತೆಗೆದಾಗ, ಸಂಘ ಪರಿವಾರದ ಲೆಕ್ಕಪತ್ರ ತೆಗೆದಾಗ, ಲೆಕ್ಕಪತ್ರಗಳಿಗಿಂತ ಎಷ್ಟು ಜನ ಇದ್ದಾರೆ ಅನ್ನೋದು ಲೆಕ್ಕ ತೆಗೆದಾಗ ಅವ್ರು ಇರೋದು ಎಷ್ಟಪ್ಪ ಅಂದ್ರೆ ಒಂದು 10-15% ಒಳಗಿದ್ದಾರೆ. ಇವತ್ತೇನು ಎಲ್ಲ ಇನ್ನುಳಿದ ಜಾತಿ ಅವರು, ಇನ್ನುಳಿದ ವಿಚಾರಧಾರೆ ಅವ್ರನ್ನ ಇಲ್ಲಪ್ಪ ಬೆಳೆದಾರೆ ಬಿಡು ಹೋಗಲಿ ಅಂತ ಅನ್ನುವಾಗ ಹಿಂದುಳಿದ ಜಾತಿ ಅಥವಾ ದಲಿತರು ಒಂದಿಷ್ಟು ವಿಶ್ವಾಸ ಇಡೋ ಸಂದರ್ಭದಲ್ಲೇ ಮರಳಿ ಮತ್ತಿಂಥ ಒಂದು ಕೆಲಸ ಆಗಿದ್ದರಿಂದಾಗೆ ಯಾವರ ರಾಮನನ್ನು ಸಂಪ್ರದಾಯಗಳನ್ನು ಬಿಟ್ಟು ತಮ್ಮತ್ತ ಬೆಳೆಸ್ಕೊಂಡು ಅಂತ ಪ್ರಯತ್ನ ಮಾಡಿದರೋ ಇವತ್ತು ರಾಮನ ಹಣವನ್ನು ಇವತ್ತು ಏನಪ್ಪ ಒಬ್ಬ ವ್ಯಕ್ತಿಗಳಿಂದ ಅವ್ರ ವ್ಯಕ್ತಿನ ಅವರು ಚಂಪತರಾಯ್, ಗೋಪಾಲರಾವ್, ಅಣ್ಣ ಅವರು ಅನಿಲ್ ಮಿಶ್ರಾ, ಇನ್ನೂ ಅವ್ರ ಕುಟುಂಬದವರು ಯಾವ ರೀತಿಯಾಗಿ ಹೊಡೆದಿದ್ದಾರೆ. ಅದು ನೂರಾರು ಕೋಟಿ, ಸಾವಿರಾರು ಕೋಟಿ ಲೆಕ್ಕಿಲ್ಲ. ಭೂಮಿಗಳು ಇವತ್ತೆಲ್ಲ ಅದನ್ನು ಲೆಕ್ಕ ಹಾಕಿದ್ರೆ ಸಾವಿರಾರು ಕೋಟಿ ಆಗ್ತದೆ, ಲಕ್ಷ ಕೋಟಿ ಆಗ್ತದೆ. ಒಬ್ಬರು ಯಾರೋ ವಿಮರ್ಶಕರು ಹೇಳ್ತಾ ಇದ್ರು 3 ಲಕ್ಷ ಕೋಟಿ ಅನ್ನುವಷ್ಟರ ಮಟ್ಟಿಗೆ. ಆದರೆ ಇದು ಮುಂಬರುವ ದಿನಗಳಲ್ಲಿ ಅಷ್ಟು ಸುಲಭವಾಗಿ BJPಗೆ ಮತ್ತು RSSಗೆ ತನ್ನ ವಿಚಾರಣೆ ಹೇಳುವಲ್ಲೇ ಅಡ್ಡ ಬರೋದು ಗ್ಯಾರಂಟಿ ಅಂತೇಳಿ. ಯಾಕಂದ್ರೆ ನಾವು RSS ಅಂದ ತಕ್ಷಣ ಒಂದು ನೈತಿಕ ಮೌಲ್ಯ ಬರ್ತದೆ. ಆ ವಿಚಾರ ಸಿದ್ಧಾಂತ ಬೇರೆ, ಸಿದ್ಧಾಂತ ನಾವು ಟೀಕೆ ಮಾಡೋಣ, ಮತ್ತೇನು ಮಾಡೋಣ. ಆದರೆ ಒಂದು ನೈತಿಕತೆ, ಹೌದು ಪಾಪ ಯೋಗ್ಯರು, ಒಳ್ಳೆ ಬದುಕು ಮಾಡೋರು, ಸಾದಾ ಜೀವನ ಮಾಡುವಂಥವ್ರು ಅನ್ನೋಂಥ ಒಂದು ಕಲ್ಪನೆ ನಮ್ಮಲ್ಲಿದೆ. ಅಲ್ಲಿ ಮೂಲಭೂತವಾದದ ಅದನ್ನು ನಾವು ಸರಿಸೋಣ. ಅದು ಸರಿಸಿದ್ರೆ ನಾವು ಹೇಳ್ತೀವಲ್ಲ, ಕಮ್ಯುನಿಸ್ಟರ ಬಗ್ಗೆ ಏನು ಮಾತಾಡ್ತೀವಿ ನಾವು? ಕಮ್ಯುನಿಸ್ಟ್ ಬೆಸ್ಟ್ ಸಮಾನತೆ ತರುವಂಥದ್ದು. ಅದ್ರ ದುರಂತ ಏನಪ್ಪ ಅಂದ್ರೆ ಹಿಂಸೆ ಅದ, ಹಿಂಸೆ ಬಂಧುಗಳಾದರೂ ಹೊಡೆ ತೆಗಿಬೇಕಂತೇಳಿ ಅದರಿಂದ ನಾವು ಕಮ್ಯುನಿಸಮನ್ನು ದೂರ ಸರಿಸ್ತಾ ಇದ್ವಿ. ಅದೇ ರೀತಿ ನಾಳೆ ಮೂಲ ರಾಮ ಪುರುಷನ ಹಿಂದುತ್ವದ ಒಂದು ಏನಪ್ಪ ಶಕ್ತಿ, ಆ ರಾಮ ಇಲ್ಲಂದಾಗ ಈ ಹಿಂದುತ್ವದ ಹೋರಾಟ ಹಿಡ್ಕೊಂಡು ಹೋಗುವಂಥ RSSಗರು, BJPಗರು ಏನು ಮಾಡ್ಲಿಕ್ಕೆ ಸಾಧ್ಯ?